ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೊಂದು ಟೇಸ್ಟಿಯಾದ ರೆಸಿಪಿ ಮಾಡೋಣ. ಮಶ್ರೂಮ್ ಬಿರಿಯಾನಿ ನೋಡಿ. ಮಶ್ರೂಮ್ ಎಲ್ಲ ಹೀಗೆ ನೀಟಾಗಿ ಸಿಪ್ಪೆ ಎಲ್ಲ ತಗೊಳ್ಬೇಕು ನೋಡಿ. ಹೀಗೆ ನೀಟಾಗಿ ಸಿಪ್ಪೆ ಎಲ್ಲ ಒಂದೊಂದೇ ನೀಟಾಗಿ ಕ್ಲೀನ್ ಮಾಡಬೇಕು. 2 ಬಾಕ್ಸ್ ತೊಗೊಬಂದಿದ್ರು ನಮ್ಮ ಮನೆಯವರು. ಅದನ್ನು ನಾನು ಒಬ್ಬಳೇ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ನನ್ನ ಮಕ್ಕಳು ಇಬ್ಬರು ಸೇರಿ ಕ್ಲೀನ್ ಮಾಡಿಕೊಟ್ರು. ಹೀಗೆ ನೀಟಾಗಿ ಸಿಪ್ಪೆ ಎಲ್ಲ ತೆಗಿಬೇಕು ಒಂದೊಂದನ್ನೇ ನೋಡಿ. ಹೀಗೆ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ನೋಡಿ. ಈ ಥರ ಅದಕ್ಕೆ ಮೇಲ್ಗಡೆ ಸಿಪ್ಪೆ ಇದ್ದ ಹಾಗೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ. ಹೀಗೆ ಎಷ್ಟು ಚೆಂದ ಕ್ಲೀನ್ ಮಾಡ್ಕೋಬೇಕು ನೋಡಿ. ನನ್ನ ಮಗನೇ ಹೆಲ್ಪ್ ಮಾಡ್ತಿದ್ದಾನೆ, ಚಿಕ್ಕವನು. ಅವನು ಕ್ಲೀನ್ ಮಾಡ್ತಾಯಿದ್ದಾನೆ. ನನ್ನ ಮಗ ದೊಡ್ಡವನು ಸಹ ಸಿಪ್ಪೆ ಎಲ್ಲ ತೆಗೆದು ಕೊಡ್ತಾಯಿದ್ದಾನೆ. ಎಲ್ಲರೂ ಕ್ಲೀನ್ ಮಾಡಿದ್ವಿ, 3 ಜನ ಸೇರಿ ಕ್ಲೀನ್ ಮಾಡಿದ್ವಿ. ಹಾಗಾಗಿ ಬೇಗ ಆಯಿತು ನೋಡಿ. ಎಲ್ಲ ನೀಟಾಗಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ. ಈಗ ಅದನ್ನು 2 ಪೀಸಾಗಿ ಮಾಡಿಟ್ಕೋಬೇಕು. ಎಲ್ಲದನ್ನ 2 ಪೀಸು ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಎಲ್ಲದನ್ನ ಕಟ್ ಮಾಡಿ ಆಯಿತು. ಚೆಂದ ವಾಶ್ ಮಾಡಿ 2 ಸರಿ ವಾಶ್ ಮಾಡಿ ತೆಗೆದಿಟ್ಕೋಬೇಕು. ಮೊದಲು ಮಿಕ್ಸರ್ ಜಾರಿಗೆ ನಮಗೆ ಬೇಕಾಗಿರೋ ಪದಾರ್ಥಗಳು ಏನಂದರೆ ಸ್ವಲ್ಪ ಶುಂಠಿ ಹಾಕೋಬೇಕು. ಸ್ವಲ್ಪ ಹಸಿರುಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನ ಪೇಸ್ಟ್ ರೆಡಿ ಆದ ನಂತರ ಒಂದು ಬಾಣಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ತುಪ್ಪ ಸೇರಿಸ್ಬೇಕು. ಆಮೇಲೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ತುಪ್ಪ ಸೇರಿಸೋಣ. ಅದಕ್ಕೆ 1-2 ಸ್ಪೂನ್ ತುಪ್ಪ ಸೇರಿಸಿ ತುಪ್ಪ ಹಾಕ್ಬಿಟ್ಟು ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, 2 ಚಕ್ಕೆ ಸ್ವಲ್ಪ 3 ಲವಂಗ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂದು ಆನಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಆನಿಯನ್ನು ಹಾಕಿ ಫ್ರೈ ಮಾಡೋಣ. ಹಾಗೆ ಅದಕ್ಕೊಂದು ಟೊಮೊಟೊವನ್ನು ಸೇರಿಸ್ಕೊಳ್ಳೋಣ. ಟೊಮೊಟೊವನ್ನು ಸೇರಿಸ್ಕೊಳ್ಳೋಣ. ಅದು ಚೆಂದ ಫ್ರೈ ಮಾಡೋಣ. ಫ್ರೈ ಆದ ನಂತರ ಈಗ ಪೇಸ್ಟ್ ಮಾಡಿರೋ ಮಿಶ್ರಣವನ್ನು ಸೇರಿಸಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಅದನ್ನು ಹಾಗೆ ಸ್ವಲ್ಪ ಚೆಂದ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಆನಂತರ ಅದಕ್ಕೊಂದು ಸ್ವಲ್ಪ ಬಿರಿಯಾನಿ ಮಸಾಲ ಸೇರಿಸೋಣ. ಸ್ವಲ್ಪ ಬಿರಿಯಾನಿ ಮಸಾಲ ನೀವು ತಂದರೆ ರೆಡಿ ಇದ್ದರೆ ಪ್ಯಾಕ್ ಹಾಕ್ಬೋದು, ಇಲ್ಲಾಂದರೆ ಮನೆಯಲ್ಲೇ ಮಾಡ್ಕೋಬೋದು ಬಿರಿಯಾನಿ ಮಸಾಲ. ನಂತರ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ, ಅದು ಮಿಶ್ರಣಕ್ಕೆ ಈಗ ತೊಳೆದಿಟ್ಟರೆ ಮಶ್ರೂಮನ್ನು ಸೇರಿಸ್ಕೊಳ್ಳೋಣ. ಮಶ್ರೂಮನ್ನು ಸೇರಿಸಿ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಅದಕ್ಕೆಲ್ಲ ಇಟ್ಕೋಬೇಕು ಮಸಾಲೆ ಎಲ್ಲ. ಆನಂತರ ನಾವು ಎಷ್ಟು ಲೋಟ ಅಕ್ಕಿ ಹಾಕ್ತೇವೆ ಅದರ ಡಬಲ್ ನೀರು ಹಾಕ್ಕೊಳ್ಬೇಕು. ನಾವು 2 ಲೋಟ ಮಾಡಿದ್ವಿ, 4 ಲೋಟ ನೀರು ಹಾಕಿದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಅಕ್ಕಿಯನ್ನು ತೊಳೆದು ಅದಕ್ಕೆ ಹಾಕಿ 2 ವಿಷಲ್ ಕೂಗಿಸಿದ್ರೆ ನಮಗೆ ರುಚಿಯಾದ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು.